ಈ ದೇಶದ ಎಲ್ಲ ವಿದ್ಯಮಾನಗಳು, ಎಲ್ಲ ಘಟನೆಗಳು, ಎಲ್ಲ ಸಮಸ್ಯೆಗಳು ಮಾತಿನಲ್ಲಿ ಚರ್ಚೆ ಆಗಬೇಕು ಅಂತ ರೂಪಿಸಿದಂಥವು ಸಂವಿಧಾನದಲ್ಲಿ. ಮಾತಾಗಬೇಕಲ್ಲಿ ಅಂತ. ಹೌದು. ಅವು ಮಾತಿನಲ್ಲಿ ವಿಶ್ವಾಸ ಕಳ್ಕೊಬಿಟ್ಟಿವೆ. ಮಾತಾಡಿದ್ರಾಗಲ್ಲ ಈಗ ಅಂತಾರೆ. ಇನ್ನೇನು ಮಾಡಬೇಕು? ಪೇಪರ್ ಹರಿದೇಸಿ ಇಲ್ಲ ಅದೊಂಥರ ಟೋನ್ ಹೆಂಗಿರುತ್ತೆ ಅಂದರೆ ಇಕ್ಕಬೇಕು ಅನ್ನೋಂಗಿರುತ್ತೆ. ಮಾತಾಡಿದ್ರಾಗಲ್ಲ ಈಗ, ನಾವು ಭಾಳ ಮಾತಾಡಿದ್ದೀವಿ, ಇಂಥದ್ದು ಭಾಳ ನೋಡಿದ್ದೀವಿ ನಾವು ಅಂತ ಮಾತಾಡ್ತಾರೆ. ಅಂದರೆ ನನಗನ್ಸೋದು ಆ ಸಭೆಗಳು ರೂಪುಗೊಂಡ ಉದ್ದೇಶವೇ ಹಾಳಾಗೋಗಿದೆ ಅಂತ. ಅಲ್ಲಿ ಮಾತಾಡಬೇಕು, ಇಲ್ಲ ಒಲಿಸ್ಬೇಕು, ಇಲ್ಲ ಒಪ್ಪಿಸ್ಬೇಕು, ಇಲ್ಲ ವಿರೋಧಿಸಬೇಕು. ಅಲ್ಲಿ ಮಾತು ತನ್ನ ಶಕ್ತಿಯನ್ನು ಕಳ್ಕೊಬಾರ್ದು ಸರ್. ಕಾಲೇಜಲ್ಲಿ ಮಾತು ಶಕ್ತಿ ಕಳ್ಕೊಂಡ್ರೆ, ಮಠಗಳಲ್ಲಿ ಮಾತು ಶಕ್ತಿ ಕಳ್ಕೊಂಡ್ರೆ, ದೇವಸ್ಥಾನಗಳಲ್ಲಿ ಮಂತ್ರ ಶಕ್ತಿ ಕಳ್ಕೊಂಡ್ರೆ, ಆಮೇಲೆ ಸದನಗಳಲ್ಲಿ ಮಾತು ಶಕ್ತಿ ಕಳ್ಕೊಂಡ್ರೆ ಏನು ಮಾಡ್ಬೇಕು ನಾವು? ದೇವಸ್ಥಾನದ ಮಂತ್ರ ಯಾರೋ ಅಲ್ಲಿ ಇಲ್ಲಿ ನೋಡ್ಕೊಂಡು, ಮೊಬೈಲ್ ನೋಡ್ಕೊಂಡು ಮಂತ್ರ ಅದ್ರ ಪಾಡ್ಗಾದ್ರೆ ಹೇಳ್ತಾ ಇರ್ತಾರಲ್ಲ. ಯಾರಿಗಾದರೂ ಹಂಗಂದಾಗ ದೇವ್ರ ಪೂಜೆ ಮಾಡಬೇಕು ಅಂತ ಅನ್ಸುತ್ತೆ ನಮಗೆ. ಆ ಕಡೆ ನೋಡ್ತಿರ್ತಾರೆ, ಈ ಕಡೆ ನೋಡ್ತಿರ್ತಾರೆ, ಅದೇನೋ ಕೆಲಸ ಮಾಡ್ತಿರ್ತಾರೆ, ಬಾಯಲ್ಲಿ ಮಂತ್ರ ಒಟ್ಟುಕೊಡ್ತಾ ಇರ್ತಾರೆ. ಮಂತ್ರಕ್ಕೊಂದು ಬೇರೆ ಇದೊಂದು ಆ್ಯಂಬಿಯನ್ಸ್ ಬೇಕಲ್ವ? ಆವಾಗ ಅದಕ್ಕೊಂದು ಶಕ್ತಿ ಪ್ರಾಪ್ತವಾಗುತ್ತಲ್ವ? ಮಠಗಳಲ್ಲಿ ಮಾತಾಡಬೇಕಾದ ಮಾತು ಬೇರೆ ಇದೆ ಅಲ್ವಾ? ನನಗೆ ಯಾರೋ ಒಬ್ಬರು ಸ್ವಾಮಿಗಳು, ಉತ್ತರ ಕರ್ನಾಟಕದವರು, ಅವರು ನಾನು ರಾಜಕಾರಣಕ್ಕೆ ಬರ್ತೀನಿ ಅಂತ ಘೋಷಣೆ ಮಾಡಿದರು. ಒಂದು ಪಕ್ಷದ ಟಿಕೆಟಿಗೆ ತುಂಬ ಟ್ರೈ ಮಾಡಿದರು, ಟಿಕೆಟ್ ಸಿಗಲಿಲ್ಲ. ಅವ್ರು ನನ್ನ ಜೊತೆ ಮಾತಾಡುವಾಗ ಒಂದು ಸಲ ಹೇಳಿದರು, ನೋಡಿ ನಾನು ಆ ಪಕ್ಷದಲ್ಲಿ ಟ್ರೈ ಮಾಡಿದೆ, ನಾವು ಯಾಕೆ ರಾಜಕಾರಣ ಮಾಡಬಾರ್ದು? ರಾಜಕಾರಣ ಇವತ್ತು ನಾವೇನಾದರೂ ಮಾಡಬೇಕಾದ್ರೆ ರಾಜಕೀಯ ಮಾಡಬೇಕು ಅಂದರು. ನಾನು ಅದಕ್ಕೆ ವಿನಯದಿಂದ ಒಂದು ಪ್ರಶ್ನೆ ಕೇಳ್ತೀನಿ, ಸ್ವಾಮೀಜಿ ನೀವು ಇಲ್ಲಿವರೆಗೆ ಏನು ಮಾಡ್ತಿದ್ದೀರಿ, ಅದರಲ್ಲಿ ನಂಬಿಕೆ ಹೊರಟೋಯ್ತಾ ನಿಮಗೆ ಅಂತ ಕೇಳಿದೆ. ಬೋಧನೆಯಿಂದ, ಪ್ರವಚನದಿಂದ, ಪ್ರಬೋಧನೆಯಿಂದ, ಪೂಜೆಯಿಂದ ಏನಾದರೂ ಆಗಬೇಕು ಅಂತ ಸ್ವಾಮಿಗಳಾದವ್ರು ಇವರು. ಹೌದು ಅಲ್ವಾ? ಈಗ ಇದು ನಾನು ರಾಜಕಾರಣಕ್ಕೆ ಹೋಗ್ತೀನಿ ಅಂದ್ರೆ ಇದರಿಂದ ಶಕ್ತಿ ಇಲ್ಲ ಅಂತ, ಇದ್ರಲ್ಲಿ ಶಕ್ತಿ ಇಲ್ಲ ಅಂತ ಒಪ್ಕೊಂಡಂಗೆ ಆಯ್ತಲ್ಲ. ಮತ್ತೆ ಬಿಟ್ಬಿಡಿ ಮಠಗಳನ್ನ, ಸದ್ಯ ನೀವಾರು ಬಿಟ್ಬಿಡಿ, ನಿಮ್ಮ ಆತ್ಮಸಾಕ್ಷಿಗೆ ಇದರಿಂದ ಏನು ಆಗಲ್ಲಪ್ಪ ಇದರಿಂದ ಅಂತ ಆಯ್ತಲ್ಲ, ಬಿಟ್ಬಿಡಿ. ನನಗೆ ತುಂಬ ಕಷ್ಟ ಆಗ್ತಾ ಇದೆ ಸ್ವಾಮೀಜಿ ನಿಮ್ಮ ಮಾತನ್ನು ಒಪ್ಕೊಳ್ಳೋದು. ನೀವು ರಾಜಕಾರಣ ಮಾಡಬೇಕು ಅಂತಿದ್ರೆ ಇದರಲ್ಲಿ ನಂಬಿಕೆ ಕಳ್ಕೊಂಡ್ವಿ ಅಂತ ಆಗುತ್ತೆ. ಈಗ ನಾನು ಸಾಹಿತ್ಯ ಪಾಠ ಮಾಡ್ತಿದ್ದೀನಿ,